ಕೈಬಿಟ್ಟ ಕರಿಯ ವಿಶೇಷ ಚರ್ಚೆಗೆ ಸ್ವಾಗತ. ಮೊದಲು ಚರ್ಚೆ ಮಾಡೋದಕ್ಕಿಂತ ಮೊದಲು ಅನಿಲ್ ಮತ್ತು ಉದಯ್ ಅವರು ಶೂಟ್ಗೆ ಹೋಗೋದಕ್ಕಿಂತ ಮುಂಚೆ ಅವರಿಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಈಜಾಡೋದಕ್ಕೆ ಬರೋದಿಲ್ಲ, ಸೊ ಹಾಗಾಗಿ ಏನಾಗುತ್ತೋ ಆಗ್ಬಿಡ್ಲಿ, ಕೈ ಹಿಡಿದ್ರೆ ಅವರು ಎತ್ತಿದ್ರೆ ಅವರು ಎತ್ತಬಹುದು, ಇಲ್ಲಾಂದ್ರೆ ಶಿವ ಕೈ ಹಿಡಿತಾನೆ ಅನ್ನೋ ಮಾತನ್ನ ಹೇಳ್ತಾನೆ ಅವರು ಇವತ್ತು ಜೀವನ ಬಿಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಉದಯ್ ಅವರ ಫ್ಯಾಮಿಲಿಯವರು ಕೂಡ ತುಂಬಾ ಖಾರವಾಗಿ ದುನಿಯಾ ವಿಜಯ್ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಅಂತ ಹೇಳಿ ಅನ್ಯಾಯವಾಗೂ ಬಲಿ ಕೊಟ್ಬಿಟ್ಟ ವಿಜಯ್ ಅನ್ನೋ ಮಾತನ್ನು ಕೂಡ ಆಡಿದ್ದಾರೆ. ಒಂದ್ಸಲಿ ಉದಯ್ ಫ್ಯಾಮಿಲಿ ಏನ್ ಹೇಳಿದ್ರು ನೋಡೋಣ. ಇವ್ರು ತುಂಬಾ ಕಷ್ಟಪಟ್ಟು ಆ ಒಂದು ಪ್ಲೇಸ್ಗೆ ರೀಚ್ ಆದವರು. ಬಟ್ ಇವ್ರಿಗೆ ಈ ದುರಂತ ಆದಾಗ ಅವ್ರ ಮನೆಗೆ ಹೋಗಿ ಅವ್ರ ಪೇರೆಂಟ್ಸ್ಗೆ ಏನಾದರೂ ಒಂದು ಸ್ವಂತವನ್ನ ಹೇಳೋಣ, ಇಲ್ಲ ಒಂದು ಫೋನ್ ಮಾಡೋಣ, ಇಲ್ಲ ಏನೋ ಅಕಸ್ಮಾತ್ ಆಯಿತು ಇದು ಆಗಬಾರ್ದಾಗಿತ್ತು ಅನ್ನೋ ಮಾತಾದರೂ ಅವರು ತಂದೆ ತಾಯಿಗಳಿಗೆ ಹೇಳೋ ಅಂತ ಒಂದು ಸಹಜ ಗುಣವೂ ಅವರಲ್ಲಿ ಇಲ್ಲ ಅಂತಂದ್ರೆ ಅವ್ರ ಮನಸ್ಸರೇ ಅಲ್ಲ. ಒಂದು ಯಾವುದೋ ಒಂದು ಕಾಡಲ್ಲಿ ಪ್ರಾಣಿಗಳು ನಡ್ಕೊಳ್ಳಲ್ಲ, ಆ ರೀತಿ ಮೇಲಿಂದ ತಳ್ಳಿ ಅವ್ರಿಗೆ ಯಾವುದೇ ಒಂದು ಅಲ್ಲಿ ಅನುಕೂಲ ಮಾಡಿಕೊಡ್ದಿರ ನಾವು ಸಾಯ್ತಿದ್ದೀವಿ ಅಂತೇಳಿ ನೀರಲ್ಲಿ ಕೂಗಾಡ್ತಿದ್ರು ಅವ್ರಿಗೆ ಯಾವುದೇ ಒಂದು ಅಲ್ಲಿ ಸಹಾಯ ಮಾಡ್ದಿರ ಇವರೆಲ್ಲ ಸೇರಿ ಆ ಇಬ್ಬರು ಪ್ರಾಣಿಗಳನ್ನ ತೆಗೆದ್ರು ಅಂತಾನೆ ಹೇಳ್ಬೇಕು. ಫಿಲಿಮ್ ಇಂದ ಅವ್ರು ಯಾರು ಬಂದು ನಮ್ಗೇನು ಹೇಳಿಲ್ಲ, ನೀವ್ ಅಳ್ತಾ ಇದ್ದೀರಾ ನಿಮ್ ಕರ್ಮ ನಿಮ್ ಅಳಿ ಅಂತ ಹೇಳ್ಬಿಟ್ಟು ಹೋದವ್ರು. ಏನು ಅಂತ ಒಂದ್ ಸುದ್ದಿನೂ ಹೇಳ್ತಾ ಇಲ್ಲ, ಸಿಗ್ತಾನೆ ಅಂತಾನೆ ಇದ್ದಾರೆ. ದುನಿಯಾ ವಿಜಯವ್ರನ್ನ ಬದುಕ್ಸಕ್ಕೆ ಒಂದ್ ಬೋಟ್ ಇತ್ತು, ಅವ್ರಿಬ್ರು ಪಾಪಿ ಜೀವಗಳನ್ನ ಬದುಕ್ಸಕ್ಕೆ ಒಂದ್ ಬೋಟ್ ಇರ್ಲಿಲ್ವಾ? ಬೋಟ್ಗಳಿಲ್ಲ, ಅಟ್ಲೀಸ್ಟ್ ಅಲ್ಲಿರೋ ಹಳ್ಳಿ ಜನದವ್ರನ್ನ ಈಜ್ ಬರೋರ್ನ ಅಲ್ಲಲ್ಲ ಒಬ್ರು ನಿಲ್ಸಿದ್ರೆ ಬದುಕೊಂಡ್ಬಿಟ್ಟಿರೋರಲ್ಲ ಇವತ್ತು. ನನ್ ತಮ್ಮ ಇನ್ನೆಲ್ಲ ಸಿಕ್ಕತ್ತಮ್ಮ, ನನ್ ತಮ್ಮನ್ ಜೀವ ರಿಯಲ್ ಆಗಿ ಮಾಡ್ಬೇಕು ಅಂತ ಎಲ್ಲ ಹೇಳಿ ರಿಯಲ್ ಆಗಿ ಅವ್ನು ಮುಳುಗಿಸ್ಬಿಟ್ರು. ರಿಯಲ್ ಸ್ಟಂಟ್ ಅಂತ ಇವತ್ ಲಾಸ್ಟ್ ಅಂತ ಹೇಳಿದ್ರು. ಇವತ್ತು ಅಷ್ಟೇ ಮುಗಿದ್ದು, ಮಾಸ್ತಿ ಗುಡಿದು. ಅಮ್ಮ ಇವತ್ತು ಹೋಗ್ ಬಂದ್ರೆ ನಿಮ್ ಜೊತೆ ಚೆನ್ನಾಗಿರ್ತೀನಿ, ಆರಾಮಾಗಿ ಅಲ್ಲಿ ಇಲ್ಲಿ ಹೋಗೋಣ ಅಂತ ಹೇಳ್ದ. ಹೋಗಿಬಿಟ್ಟೆ, ಯಾರಿಗೂ ಹೇಳ್ದಿರ. ಫಿಲಿಮ್ ಇಂದ ಅವ್ರು ಯಾರು ಬಂದು ನಮ್ಗೇನು ಹೇಳಿಲ್ಲ, ನೀವ್ ಅಳ್ತಾ ಇದ್ದೀರಾ ನಿಮ್ ಕರ್ಮ ನಿಮ್ ಅಳಿ ಅಂತ ಹೇಳ್ಬಿಟ್ಟು ಹೋದವ್ರು. ಏನು ಅಂತ ಒಂದ್ ಸುದ್ದಿನೂ ಹೇಳ್ತಾ ಇಲ್ಲ, ಸಿಗ್ತಾನೆ ಅಂತಾನೆ ಇದ್ದಾರೆ. ದುನಿಯಾ ವಿಜಯವ್ರನ್ನ ಬದುಕ್ಸಕ್ಕೆ ಒಂದ್ ಬೋಟ್ ಇತ್ತು, ಅವ್ರಿಬ್ರು ಪಾಪಿ ಜೀವಗಳನ್ನ ಬದುಕ್ಸಕ್ಕೆ ಒಂದ್ ಬೋಟ್ ಇರ್ಲಿಲ್ವಾ? ಬೋಟ್ಗಳಿಲ್ಲ, ಅಟ್ಲೀಸ್ಟ್ ಅಲ್ಲಿರೋ ಹಳ್ಳಿ ಜನದವ್ರನ್ನ ಈಜ್ ಬರೋರ್ನ ಅಲ್ಲಲ್ಲ ಒಬ್ರು ನಿಲ್ಸಿದ್ರೆ ಬದುಕೊಂಡ್ಬಿಟ್ಟಿರೋರಲ್ಲ ಇವತ್ತು. ನನ್ ತಮ್ಮ ಇನ್ನೆಲ್ಲ ಸಿಕ್ಕತ್ತಮ್ಮ, ನನ್ ತಮ್ಮನ್ ಜೀವ ರಿಯಲ್ ಆಗಿ ಮಾಡ್ಬೇಕು ಅಂತ ಎಲ್ಲ ಹೇಳಿ ರಿಯಲ್ ಆಗಿ ಅವ್ನು ಮುಳುಗಿಸ್ಬಿಟ್ರು. ರಿಯಲ್ ಸ್ಟಂಟ್ ಅಂತ ಇವತ್ ಲಾಸ್ಟ್ ಅಂತ ಹೇಳಿದ್ರು. ಇವತ್ತು ಅಷ್ಟೇ ಮುಗಿದ್ದು, ಮಾಸ್ತಿ ಗುಡಿದು. ಅಮ್ಮ ಇವತ್ತು ಹೋಗ್ ಬಂದ್ರೆ ನಿಮ್ ಜೊತೆ ಚೆನ್ನಾಗಿರ್ತೀನಿ, ಆರಾಮಾಗಿ ಅಲ್ಲಿ ಇಲ್ಲಿ ಹೋಗೋಣ ಅಂತ ಹೇಳ್ದ. ಹೋಗಿಬಿಟ್ಟೆ, ಯಾರಿಗೂ ಹೇಳ್ದಿರ. ಇದು ಉದಯ್ ಫ್ಯಾಮಿಲಿಯವರು ಮಾತನಾಡ್ತಿರುವಂತದ್ದು. ಕನಿಷ್ಠ ಅಲ್ಲಿರೋ ಹಳ್ಳಿಯವರು ಯಾರಾದ್ರೂ ಕೂಡ ಈಜು ಬರುವಂತ ವ್ಯಕ್ತಿಗಳನ್ನು 4 ಜನ ಜೊತೆಗೆ ಇಟ್ಕೊಂಡಿದ್ರು ಕೂಡ ಇಂಥದ್ದೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋ ಮಾತು. ಇಂಥ ಕನಿಷ್ಠ ಕಾಮನ್ ಸೆನ್ಸ್ ದೊಡ್ಡ ಹೀರೋಗಳಿಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗಳಿಗೆ, ನಾಗಶೇಖರ್ ಅಂತ ವ್ಯಕ್ತಿ, ಸುಮಾರು ರವಿ ವರ್ಮಾ, ಸುಮಾರು ಸಾಹಸ ನಿರ್ದೇಶನ ಮಾಡಿರುವಂತ ವ್ಯಕ್ತಿಗಳಿಗೆ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆ ಹೋಯ್ತಾ ಅನ್ನೋದು ಇವತ್ತಿನ ಪ್ರಶ್ನೆ. ಅದಲ್ಲದೆ ಸ್ಪಷ್ಟವಾಗಿ ಅನಿಲ್ ಇದೊಂದು ಶಾಟ್ಗೆ ಹೋಗೋದಕ್ಕಿಂತ ಮುಂಚೆ ಸ್ಪಷ್ಟವಾಗಿ ಏನ್ ಹೇಳಿದ್ರು, ನನಗೆ ಈಜು ಬರೋದಿಲ್ಲ ಅಂತಾನೂ ಕೂಡ ಹೇಳಿದ್ರು. ಏನೇನ್ ಹೇಳಿದ್ರು ಅದನ್ನೂ ಸಲ ನೋಡೋಣ. ತುಂಬಾ ಭಯ ಆಗ್ತಾ ಇದೆ, ಹೊಸದಂತೂ ಅನ್ಸಿಲ್ಲ. ಏನಿಲ್ಲ, ಸಿಂಪಲ್ ಡೂಪ್ ಹಾಕೊಂಡ್ ಮಾಡ್ತಾರೆ ಅನ್ಕೊಂಡ್ವಿ, ಮಾಡಿ ಅಂತ ಹೇಳ್ಬಿಟ್ಟು ನಾವು ಜೋಶಲ್ಲಿ ಖುಷಿಯಾಗಿ. ಬಟ್ ಆಮೇಲೆ ಡೂಪ್ ಎಲ್ಲ ಇಲ್ಲ, ನೀವೇ ಮಾಡ್ಬೇಕು ಅಂದ್ರು. ಅದು ನಿನ್ನೆ ಸಂಜೆ ಹೇಳಿದ್ರು. ಭಯ ಸ್ಟಾರ್ಟ್ ಆಗೋಯ್ತು. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಫಸ್ಟ್ ಬಂದು ಎಗರ್ಕೊಂಬಿಡೋಣ ಅಂತ ಬಂದ್ಬಿಟ್ಟಿದೀವಿ. ಆ ಚಾಪರ್ ಬರ ಕಾಯ್ತಾ ಇದೀವಿ. ಬಂದಿನ ಫಸ್ಟ್ ಎಗರ್ಬಿಡ್ತೀವಿ, ಒಂದು ಭಯ ಹೋಗ್ಬಿಡ್ಲಿ ಅಂತ. ಸ್ವಿಮ್ಮಿಂಗ್ ಬರುತ್ತೆ, ಬಟ್ ಫಸ್ಟ್ ಟೈಮ್ ಅಲ್ಲಿ ಮೇಲಿಂದ ಆಗಿರ್ತಾ ಇದೀವಿ. ಒಳಗಡೆ ಏನ್ ನರ್ವಸ್ ಆಗಿ ಏನ್ ಹೊಡಿತೀವೋ ಏನ್ ಹೊಡಿಯಲ್ಲೋ ಗೊತ್ತಿಲ್ಲ. ನಂಗೆ ಆಲ್ರೆಡಿ ಬರೋದು ಸ್ವಲ್ಪ ಸ್ವಿಮ್ಮಿಂಗ್, 1-2 ಬಾವಿ ಇಷ್ಟ ಇರ್ತದಲ್ಲ, 2 ಸತಿ ಅವರೇ ಕಟ್ಟೆ ಸಿಕ್ಬಿಡೋದು ಇಟ್ಕೊಂಡು ಅಷ್ಟೇ ಸ್ವಿಮ್ಮಿಂಗ್ ಗೊತ್ತಿರೋದು. ಯಾವ್ದು 60, 20 ಅಡಿ 30 ಅಡಿ ಲೆಂತ್ ಎಲ್ಲ ಹೊಡೆದ ಅಭ್ಯಾಸ ಇಲ್ಲ. ಹಂಗಾಗಿ ನಮ್ಗೆ ಬರಲ್ಲ ಅಂತ ಹೇಳ್ತಾ ಇದೀವಿ. ಅದು ಬರಲ್ಲ, 2 ಸಲ ಎದ್ದೇಳ್ತೀರಿ, 3ನೇ ಸಲ ಕ್ಯಾಚ್ ಸತಿ ಇಟ್ಕೊಳ್ಳೇಬೇಕು, ಇಲ್ಲಾಂದ್ರೆ ಭಗವಂತ ಇಟ್ಕೊತಾನೆ, ನೆಮ್ಮದಿಯಾಗಿ ಹೋಗ್ಬಿಡೋದು. ತುಂಬಾ ಭಯ ಆಗ್ತಾ ಇದೆ, ಹೊಸದಂತೂ ಅನ್ಸಿಲ್ಲ. ಏನಿಲ್ಲ, ಸಿಂಪಲ್ ಡೂಪ್ ಹಾಕೊಂಡ್ ಮಾಡ್ತಾರೆ ಅನ್ಕೊಂಡ್ವಿ, ಮಾಡಿ ಅಂತ ಹೇಳ್ಬಿಟ್ಟು ನಾವು ಜೋಶಲ್ಲಿ ಖುಷಿಯಾಗಿ. ಬಟ್ ಆಮೇಲೆ ಡೂಪ್ ಎಲ್ಲ ಇಲ್ಲ, ನೀವೇ ಮಾಡ್ಬೇಕು ಅಂದ್ರು. ಅದು ನಿನ್ನೆ ಸಂಜೆ ಹೇಳಿದ್ರು. ಭಯ ಸ್ಟಾರ್ಟ್ ಆಗೋಯ್ತು.
ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಫಸ್ಟ್ ಬಂದು ಎಗರ್ಕೊಂಬಿಡೋಣ ಅಂತ ಬಂದ್ಬಿಟ್ಟಿದೀವಿ. ಆ ಚಾಪರ್ ಬರ ಕಾಯ್ತಾ ಇದೀವಿ. ಬಂದಿನ ಫಸ್ಟ್ ಎಗರ್ಬಿಡ್ತೀವಿ, ಒಂದು ಭಯ ಹೋಗ್ಬಿಡ್ಲಿ ಅಂತ. ಸ್ವಿಮ್ಮಿಂಗ್ ಬರುತ್ತೆ, ಬಟ್ ಫಸ್ಟ್ ಟೈಮ್ ಅಲ್ಲಿ ಮೇಲಿಂದ ಆಗಿರ್ತಾ ಇದೀವಿ. ಒಳಗಡೆ ಏನ್ ನರ್ವಸ್ ಆಗಿ ಏನ್ ಹೊಡಿತೀವೋ ಏನ್ ಹೊಡಿಯಲ್ಲೋ ಗೊತ್ತಿಲ್ಲ. ನಂಗೆ ಆಲ್ರೆಡಿ ಬರೋದು ಸ್ವಲ್ಪ ಸ್ವಿಮ್ಮಿಂಗ್. ಒಂದೆರಡು ಬಾವಿ ಇಷ್ಟ ಇರ್ತದಲ್ಲ, 2 ಸತಿ ಅವರೇ ಕತೆ ಸಿಕ್ಬಿಡೋದು ಇಟ್ಕೊಂಡು ಅಷ್ಟೇ ಸ್ವಿಮ್ಮಿಂಗ್ ಗೊತ್ತದ. ಯಾವ್ದು 60 20 ಅಡಿ 30 ಅಡಿ ಲೆಂತ್ ಎಲ್ಲ ಹೊಡೆದ ಅಭ್ಯಾಸ ಇಲ್ಲ. ಹಂಗಾಗಿ ನಮ್ಗೆ ಬರಲ್ಲ ಅಂತ ಹೇಳ್ತಾ ಇದೀವಿ. ಅದು ಬರಲ್ಲ, 2 ಸಲ ಎದ್ದೇಳ್ತೀನಿ, 3ನೇ ಸಲ ಕ್ಯಾಚ್ ಹಾಕೊಂಡ್ಬಿಡಿ. ಸತಿ ಹಿಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಭಗವಂತ ಹಿಡ್ಕೊತಾನೆ, ನೆಮ್ಮದಿಯಾಗಿ ಹೋಗ್ಬಿಡೋದು. ತುಂಬಾ ಭಯ ಆಗ್ತಾ ಇದೆ. ಹೊಸದಂತೂ ಅನ್ಸಿಲ್ಲ. ಏನಿದೆ ಸಿಂಪಲ್ ಡೂಪ್ ಹಾಕೊಂಡ್ ಮಾಡ್ತಾರೆ ಅನ್ಕೊಂಡು ಮಾಡಿ. ಇದು ಅನಿಲ್ ಸ್ಪಷ್ಟವಾಗಿ ಸಾವಿನ ಮುನ್ಸೂಚನೆ ಸಿಕ್ಕಿತ್ತ ಅನ್ನೋ ರೀತಿನಲ್ಲೇ ಅನಿಲ್ ಮಾತನಾಡಿರುವಂತದ್ದು. 2 ಸಲ ಚಂದ್ರಚೂಡ್ ಅವ್ರ ಮಾತು ಕೇಳಿದ್ರೆ ಸ್ಪಷ್ಟವಾಗಿದೆ. ಬೀಳ್ತೀನಿ, ನನಗೆ ಹೇಳಿದ್ದಾರೆ ಡ್ಯೂಪ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಡ್ಯೂಪ್ ಕೊಡ್ತೀನಿ ಅಂತ ಹೇಳಿದ್ರು. ಕೊನೆಗಳಿಗೆ ನಾನೇ ಹಾರಬೇಕು ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಭಯ ಆಗ್ತಾ ಇದೆ ಅಂತಲೂ ಕೂಡ ಭಯವನ್ನು ಆತಂಕವನ್ನು ಕೂಡ ಅವ್ರು ವ್ಯಕ್ತಪಡಿಸಿದ್ರು. ನೋಡೋಣ, ಬೀಳ್ತೀನಿ, 2 ಸಲ ಹೇಳ್ತೀನಿ, 2 ಸಲ ಎದ್ರೆ ಕೈ ಹಿಡಿದ್ರೆ ಬದುಕ್ತೀನಿ, 3ನೇ ಸಲ ನಮ್ಮನ್ನ ಇವ್ರ್ಯಾರು ಕೈ ಹಿಡಿಲಿಲ್ಲ ಅಂದ್ರೆ ಭಗವಂತ ಕೈ ಹಿಡಿತಾನೆ, ನೆಮ್ಮದಿಯಾಗಿ ಹೋಗ್ತೀನಿ ಅಂತ. ಇದು ಸ್ಪಷ್ಟವಾಗಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯದ ಪರಮಾವಧಿ. ಅಲ್ಲ, ಇದು ನಿನ್ನೆಯಿಂದ ಎಲ್ಲರೂ ಮಾತಾಡ್ತಾ ಇದೀವಿ ಇದು ನಿರ್ಲಕ್ಷ್ಯ ಅಂತ. ಆದ್ರೆ ಇಲ್ಲಿ ತುಂಬಾ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನಂದ್ರೆ, ಅಲ್ಲಿ ಏನು ಅದರ ಇನ್ಚಾರ್ಜ್ AEE ರಾಮಕೃಷ್ಣೇಗೌಡ ಇದ್ದಾರೆ, ಮತ್ತೆ ಅನಸೂಯ ಅಂತ ಯಾರಿದ್ರು ಅಂತ ಹೇಳ್ತಾರಲ್ಲ, ಅವ್ರಿಗೆ ಇವ್ರು ಏನಂತ ಹೇಳ್ತಾರೆ ಅಂದ್ರೆ 2 ಗಂಟೆ 2.5 ಗಂಟೆಗೆ ಪ್ಯಾಕಪ್ ಆಯ್ತು ಅಂತ ಹೇಳ್ತಾರೆ. ಸಿನಿಮಾ ಶೂಟಿಂಗ್ ನ ಪ್ಯಾಕಪ್ ನ ಫೈಟ್ ಮಾಸ್ಟರ್ ಅನೌನ್ಸ್ ಮಾಡಲ್ಲ. ಇಲ್ಲಿ ಫೈಟ್ ಮಾಸ್ಟರ್ ಕೂತಿದ್ದಾರೆ, ಡೈರೆಕ್ಟರ್ ಅನೌನ್ಸ್ ಮಾಡ್ತಾನೆ ಪ್ಯಾಕಪ್ ನ. ಫೈಟ್ ಮಾಸ್ಟರ್ ಹೇಳ್ಬಿಡ್ತಾರೆ ರವಿ ಅವ್ರ ಪ್ಯಾಕಪ್ ಆಯ್ತು ಅಂತ. ಪ್ಯಾಕಪ್ ಆದ ತಕ್ಷಣ ಅವ್ರನ್ನ ಇವ್ರದೇ ಕ್ಯಾರವಾನ್ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಊಟಕ್ಕೆ ಅವ್ರ ಅಧಿಕಾರಿಗಳು ಆ ಕಡೆ ಹೋದ ತಕ್ಷಣ ಈ ಆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನಿಷೇಧಿತ ಪ್ರದೇಶ ಯಾವುದೇ ಜಲಾಶಯದಲ್ಲಿ ಇದುವರೆಗೂ ಕರ್ನಾಟಕದಲ್ಲ, ಯಾವುದೇ ಈ ದೇಶದ ಯಾವುದೇ ಜಲಾಶಯಗಳಲ್ಲಿ ನೀರಿನ ಒಳಗಡೆ ಯಾರು ಇದುವರೆಗೂ ಧುಮುಕಿಲ್ಲ. ಯಾಕಂದ್ರೆ ಜಲಾಶಯದ ನೀರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ವಿಷಯ ಅಲ್ಲ. ಪರ್ಮಿಷನ್ ಹಾಳು ಮುಳು ಅದಾಮೇಲೆ ಬಿಡಿ. ಒಂದ್ ಕಡೆ ಪರ್ಮಿಷನ್ ಇಲ್ದಲೆ, ಒಂದ್ ಕಡೆ ಕದ್ದು ಮುಚ್ಚಿ ನಾವ್ ಯಾವ್ದೋ ಈ ಸಿಟಿ ಬಸ್ಗಳಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಅರ್ಜೆಂಟ್ ಒಂದು 10 ನಿಮಿಷಕ್ಕೆ ಶಾರ್ಟ್ ತಕೊಂಡ್ಬಿಡ್ತೀವಲ್ಲ, ಆತರ ಅವ್ರಿಬ್ರನ್ನ ಊಟಕ್ಕೆ ಕಳಿಸಿ ಮರೆಮಾಚಿ ಪ್ಯಾಕಪ್ ಅಂತ ಸುಳ್ಳು ಹೇಳಿ ಇಷ್ಟೆಲ್ಲಾ ಸರ್ಕಸ್ ಮಾಡಿ, ಜೊತೆಗೆ ಎಲ್ಲಾ ಚಾನೆಲ್ನವ್ರನ್ನು ಕರೆಸ್ಕೊಂಡು ನಾವು ಜೀವನ್ ಮರಣದ ಹೋರಾಟದ ಪ್ರಶ್ನೆ ಮಾಡ್ತಾ ಇದೀವಿ. ಆ ನಾಕ್ಷಕರ್ ಮಾತಾಡೋದು ಕೇಳಿದ್ರೆ ಸಿಟ್ಟು ಬರುತ್ತೆ. ಏನಂತ ಅಂದ್ರೆ ಅವ್ರಿಗೆ ನನ್ ಗೆಳೆಯರೇ, ಅವ್ರು ಪರಿಚಿತರೇ, ಆದ್ರೆ ನನ್ಗೆ ಅವ್ರ ಮೇಲೆ ಬೇಸರ ಅನ್ನೋಕ್ಕಿಂತ ಇನ್ನೊಂದು ಬೇರೆ ತರದ್ದೇ ಭಾವನೆ ಮೂಡ್ಬಿಡ್ತು. ಅಸಹ್ಯ ಅಂತ ಇವತ್ತಿನ ಯಾಕೆಂದ್ರೆ ಅವರು ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅಂತಂದ್ರೆ ಹಿಮ್ಸೆಲ್ಫ್ ಒಂದು ಕ್ರಿಮಿನಲ್ ತರ ಮಾತಾಡ್ತಾರೆ ನಾಕ್ಷಕರೇ. ಹೆಂಗಂದ್ರೆ ಪ್ರಾಣ ಒತ್ತೆ ಇಟ್ಟು ಮಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಸಾವಿಗೀಡಾದ್ರೆ ಕೆಲಸ ಮಾಡ್ತಾ ಸತ್ರೋಣ ಸಂತೃಪ್ತಿ ಸಿಗುತ್ತೆ ಅವ್ರಿಗೆ ಏನೋ ಒಂದು ಪದ ಬಳಸ್ತಾರೆ ಅಂದ್ರೆ ವಾಟ್ ನಾನ್ಸೆನ್ಸ್. ಯೋಧರ ಯುದ್ಧ ಮಾಡ್ತಾ ಇದಾರ ನೋಡಿ. ಕಾವೇರಿ ಗಲಾಟೆಯಲ್ಲಿ, ಮಹದಾಯಿ ಗಲಾಟೆಯಲ್ಲಿ, ರೈತಾಪಿಗಳ ಹೋರಾಟದಲ್ಲಿ ಆಕಸ್ಮಿಕವಾಗಿ ಈ ನಾಡು ನುಡಿಗೋಸ್ಕರ ಪ್ರಾಣ ತ್ಯಾಗ ಮಾಡೋದು ಬೇರೆ. ಯಾವನೋ ನಿರ್ದೇಶಕನ ತೆವಲಿಗೆ, ಯಾವನೋ ನಿರ್ಮಾಪಕ ಉಳಿಸ್ಕೋಬೇಕಾದಂತ 25,000 30,000 ಕ್ಷುಲ್ಲಕವಾದ ಹಣಕ್ಕೆ, ಯಾವನೋ ಫೈಟ್ ಮಾಸ್ಟರ್ಗೆ ಅರ್ಜೆಂಟ್ ಆಗಿ ತಾನೇನೋ ಸಾಧನೆ ಮಾಡದೆ ಈ ಪ್ಯಾಕಪ್ ಮಾಡ್ಬಿಟ್ಟು ಇನ್ನೊಂದು ಶೂಟಿಂಗ್ ಹೋಗ್ಬೇಕು ಅನ್ನೋ ಅವಸರಕ್ಕೆ, ಇವ್ರು ಯಾರ್ದೋ ಹುಚ್ಚುತನಕ್ಕೆ ತೆವಲಿಗೆ ಈಗ ತಾನೇ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಉದಯೋನ್ಮುಖರಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ತಗೊಳ್ಳುವಂತ ಮಟ್ಟಕ್ಕೆ ಬೆಳೆದು ಹೆಸರು ತಗೊಂಡು ಬಡವರ ಮಕ್ಕಳನ್ನ ಹೀಗೆ ಆಳಿ ತಳ್ಳೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಇದಕ್ಕೆ ಇವ್ರಿಗೆ ಪಿನಲ್ ಕೋಡಲ್ಲಿ ಏನ್ ಶಿಕ್ಷೆ ಕೊಟ್ಟರು ತಪ್ಪಿಲ್ಲ ನನ್ನ ಪ್ರಕಾರ. ಸ್ವಾತಿ, ಚಂದ್ರಚೂಡ್ ಅವರ ಆಕ್ರೋಶ ಅರ್ಥ ಮಾಡ್ಕೊಳ್ಳುವಂತದ್ದು ಖಂಡಿತ. ಮೋರ್ ಓವರ್ ಇಲ್ಲಿ ಏನಂತಂದ್ರೆ, ಇಲ್ಲಿ ಬರೀ ಅವ್ರು ಯಾರು ಡೈರೆಕ್ಟರ್ ಮಾಡಕ್ಕೆ ಕೆಲ್ಸಕ್ಕೆಲ್ಲ ಅದೆಲ್ಲ ಬಿಟ್ಬಿಡಿ ಸರ್. ಅವ್ರ ಫ್ಯಾಮಿಲಿ ಕತೆ ಏನ್ ಇವಾಗ? ಅನಿಲ್ ಅವ್ರಿಗೆ 6 ವರ್ಷದ ಒಂದ್ ಮಗಳು ಇದ್ದಾಳೆ, 4 ವರ್ಷದ ಒಂದ್ ಮಗು ಇದೆ. ಅಂಡ್ ಇವ್ರು ಉದಯ್ ಅವ್ರಿಗೆ 3 ದಿನದ ಹಿಂದೆ ಹುಡುಗಿನ ನೋಡ್ಕೊಂಡ್ ಬಂದಿದ್ರಂತೆ ಮದ್ವೆ ಆಗ್ಬೇಕಂತ. ಇವಾಗ ಓಕೆ, ಇವ್ರೆಲ್ಲ ಆಯ್ತು, ಅವ್ರಿಗೆ ಶಿಕ್ಷೆ ಕೊಡ್ತಾರೆ, ಜೈಲಿಗೆ ಕಳಿಸ್ತಾರೆ, ಇಷ್ಟು ವರ್ಷ ಶಿಕ್ಷೆ ಆಗುತ್ತೆ. ಈವನ್ ಇವ್ರಿಗೆ ಏನೋ ಒಂದಿಷ್ಟು ದುಡ್ಡು ಪರಿಹಾರ ಅಂತ ಕೊಟ್ಬಿಡ್ತಾರೆ. ಬಟ್ ಮಗನ ವಾಪಸ್ ತಂದು ಕೊಟ್ಟಂಗ ಆಗತ್ತಾ? ಆ ಮಗನ್ ಪ್ರೀತಿ, ಅವ್ರ ಉದಯ್ ಅವ್ರ ಅಮ್ಮನ್ಗೆ ಇನ್ನು ಹಾರ್ಟ್ ಪೇಷಂಟ್ ಅಂತ, ಅವ್ರಿಗೆ ಇನ್ನು ವಿಷಯನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರು ಹೆಂಗಿರ್ಬೇಡ ಅವರು. ಕರೆಕ್ಟ್. ವೆಂಕಟೇಶ್ ಅವ್ರೆ, ಅಂದ್ರೆ ಇಂಥದ್ದೊಂದು ಸಾಹಸ ದೃಶ್ಯಗಳಲ್ಲಿ ಹೀರೋ ಇದ್ದಂತ ಸಂದರ್ಭದಲ್ಲಿ, ಅದು ಕೂಡ ಸಕ್ಸಸ್ಫುಲ್ ಹೀರೋ ಇದ್ದಾಗ ಅಲ್ಲಿ ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಫೈಟ್ ಸೀನ್ ಆಗ್ಬೇಕು ಅನ್ನೋದನ್ನ ಡೈರೆಕ್ಟ್ ಮಾಡುವಂತದ್ದು ಸಾಹಸ ನಿರ್ದೇಶಕರ ಕೈಯಲ್ಲೇ ಇರ್ತದ, ಅಥವಾ ಹೀರೋ ಎಲ್ಲವನ್ನು ಕೂಡ ಅವರ ಸ್ವಂತಕ್ಕೆ ಆಪೋಷನ್ ತೆಗೆದುಕೊಳ್ತಾರೆ, ತನ್ನ ಕೈಗೆ ತೆಗೆದುಕೊಳ್ತಾರೆ? ಇದರಲ್ಲಿ ದುನಿಯಾ ವಿಜಯ್ ಕೂಡ ಒಬ್ಬ ಸ್ಟಂಟ್ ಮಾಸ್ಟರ್ ಆಗಿದ್ದಂಥವ್ರು. ಹಾಗಾಗಿ ಇಡೀ ಈ ಒಂದು ಸಾಹಸ ದೃಶ್ಯವನ್ನ ದುನಿಯಾ ವಿಜಯ್ ಕೂಡ ಹೆಣೆದಿದ್ದಾರೆ ಅನ್ನೋದು. ಇಲ್ಲ, ನಾವ್ ಹೇಳಿದ್ರೆ ದುನಿಯಾ ವಿಜಯ್ ಅವ್ರು ಬಂದು ನಾಟ್ ಸ್ಟಂಟ್ ಮಾಸ್ಟರ್, ಸ್ಟಂಟ್ ಮ್ಯಾನ್. ಅಂದ್ರೆ ಒಳ್ಳೊಳ್ಳೆ ಆಕ್ಷನ್ಸ್ ಮಾಡ್ತಾರೆ. ಅಂದ್ರೆ ಜಿಮ್ನಾಸ್ಟಿಕ್ ಪ್ಲೇಯರ್, ಅವ್ರು ಈಗೂ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಇಲ್ಲ ಅಂದ್ರೆ. ಬಟ್ ಇಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಈಗ ಚಂದ್ರ ಸರ್ ಹೇಳಿದ್ರು ಈ ತರ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅರ್ಜೆಂಟ್ ಆಗ್ಬೇಕು, ಇದಾಗಬೇಕು, ಅದಾಗಿರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಈಗ ನಾನು ಏನಕ್ಕಂದ್ರೆ, ಈಗ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ರು,
ಸರ್ ನಾನು ಸ್ವಿಮ್ಮಿಂಗ್ ಬರಲ್ಲ ಅಂದ್ಮೇಲೆ ಅವ್ರ ಕೈಲಿ ಮಾಡಿಸ್ಬಾರ್ದು ಸರ್. ಹ್ಮ್ ಈಗ ನಾನು ಹೇಳ್ತೀನಿ, ಇದೇ ದಿನ ವಿಜಯರು ಕೋಬ್ರಾ ಪಿಕ್ಚರ್ ಮಾಡ್ತಿರುವಾಗ ರನ್ನಿಂಗ್ ಕಾರ್ ಬರ್ತಿರ್ಬೇಕಾದ್ರೆ ಒಂದು ಹತ್ತಿ ಕೆಳಗ್ ಜಂಪ್ ಆಗ್ಬೇಕು, ಅದ್ರ ಹೊಸ ಸ್ಲಿಪ್ ಕೂಡ ಆದ್ರು ಅವರು. ಬಟ್ ಹಂಗೂ ಹೇಳಿದ್ರು ಸರ್ ಬೇಡ ಸರ್, ಇಲ್ಲ ನಾನು ಈಗ ಪ್ರಿಪೇರ್ ನಾನು ಮಾಡ್ತೀನಿ ಅಂತ ಮಾಡಿದ್ರು. ಕಾನ್ಫಿಡೆಂಟ್ ಮಾಡ್ತಾರೆ ಅಂತ. ಬಟ್ ನನಗೆ ಗೊತ್ತು ಕಾನ್ಫಿಡೆನ್ಸ್ ಮಾಡ್ತಾರೆ, ಕಾನ್ಫಿಡೆನ್ಸ್ ಬಟ್ ಮಾಡಿದ್ರು. ಬಟ್ ಇವ್ರಿಗೆ ಯಾವ್ದು ಪ್ರಿಪರೇಷನ್ ಇಲ್ವಲ್ಲ. ಈಗ ಈಜೆ ಬರಲ್ಲ ಅಂದ್ಮೇಲೆ ಇನ್ನು ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಅವ್ರು ಭಯ ಪಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ನನ್ನ ಅಣ್ಣ ತಮ್ಮದ್ರಾದ್ರೂ ನಾ ಈ ಜಾಗದಲ್ಲಿ ಅದು ತುಂಬಾನೇ ಮನ್ಸಿಗೆ ನೋವಂಥದ್ದು. ಏನೋ ಗೊತ್ತಿಲ್ದಂಗೆ ಸರ್ ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು, ಇಲ್ಲೇನೋ ಆಗೋಯ್ತು ಅಂದಿದ್ರು, ಹೌದಾ ಅಂತೇಳಿ ಕಣ್ಣು ಮುಂದೆ ನಡಿಬೇಕಾದಾಗ ಜೀವ ತುಂಬಾ ಇದಾಗ ಸರ್. ಎಂಥವ್ರಾದ್ರು ಈಗ ನಾನು ಈಗ ಡೈರೆಕ್ಟ್ ಹೇಳ್ತಾರೆ ಸರ್ ನಮ್ಗೆ ಈ ಥರ ಆಕ್ಷನ್ ಬೇಕು ಅಂದಾಗ ನಾವು ಅದು ಪ್ರಿಪ್ರೇಷನ್ ಮಾಡ್ತೀವಿ. ಇದು ಸ್ಟೆಂಟ್ ಡೈರೆಕ್ಟರ್ ಪ್ರಿಪ್ರೇಷನ್ ಮಾಡ್ತಾರೆ, ಯಾವ ಥರ ಬೇಕು ಏನು ಹೆಂಗೆ ಡಿಸ್ಕಷನ್ ನಡೆಯುತ್ತೆ. ಇಸ್ ನಾಟ್ ಇಸ್ ಡೈರೆಕ್ಟರ್ ಬಂದು ನಾನು ತೆಗಿತೀನಿ ಅಂತ ಹೇಳಲ್ಲ, ಹೀರೋ ಬಂದು ನಾವು ತೆಗೆದಿಲ್ಲ, ಹೀರೋಕ್ಕೆಲ್ಲ ಆಗುತ್ತಾ ಇಲ್ಲ ಅಂತ ನಾವು ಡಿಸೈಡ್ ಮಾಡ್ಕೊಂತೀವಿ ಫಸ್ಟು. ಸರ್ ಇದು ಜಂಪ್ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ. ಅವರು ಸಾಗುತ್ತಾರೆ ಕಾನ್ಫಿಡೆನ್ಸ್ ಇದ್ದಾಗ ನಾವು ಒಂದು 5 ಅಡಿಯಿಂದ ಸುಮ್ಮನೆ ಬೆಡ್ ಹಾಕಿ ಒಂದ್ಸಲ ಜಂಪ್ ಮಾಡಿ ಸರ್ ನನಗೆ ಕಾನ್ಫಿಡೆನ್ಸ್ ಆಗಬೇಕು. ಈಗ ನನ್ನ ಜೊತೆ ಕೆಲಸ ಮಾಡಿದ್ರೆ ನನಗೆ ಕಾನ್ಫಿಡೆನ್ಸ್ ಇರುತ್ತೆ, ಇವ್ರು ಮಾಡಿದ್ದಾರೆ ಬಿಡು ಲಾಸ್ಟ್ ಪಿಕ್ಚರ್ ಮಾಡಿದ್ದಾರೆ ಇದ್ರಲ್ಲಿ ಮಾಡಿದ್ರೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಅವ್ರಿಗೆ ಇರುತ್ತೆ. ಬಟ್ ಏನೇ ಗೊತ್ತಿಲ್ಲ ಅವರು ಇನ್ನೊಂದು ಈಗ ಗೊತ್ತಿದ್ದು ಸರ್ ನಂಗೆ ಗೊತ್ತಿದೆ ಸರ್ ಮಾಡ್ತೀನಿ ಅಂದ್ರೆ ಮಾಡ್ರಿ ಅಂತ ನಾವು ಧೈರ್ಯ ತುಂಬೋದು. ನನ್ಗೆ ಬರಲ್ಲ ಸರ್ ಅಂದ್ರೆ ಮಾಡೇನ ಇದ್ದೀನಿ ಅಂದಾಗ ಅದು ಬಲವಂತ ಮಾಡ್ದಂಗೆ. ನಿಜ, ಖಂಡಿತ ಬರ್ತೀನಿ, ಚರ್ಚೆ ಮಾಡ್ತೀನಿ ವೆಂಕಟೇಶ್ ಅವರೇ. ಒಂದು ವಿರಾಮ ತೆಗೆದುಕೊಂಡು ಬರ್ತೀನಿ. ಈಗ ವಿರಾಮದ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ.